ಯಾರಾದ್ರೂ ಒಂದು ಸೂರು ಮಾಡ್ಕೊಳ್ಬೇಕು ಅಂತ ಕನಸು ಕಟ್ಕೊಳ್ತಾ ಇರ್ತಾರೆ. ಆದ್ರೆ ಆ ಸೂರಿನ ಆಸೆಗೆ ಲಕ್ಷ ಲಕ್ಷ ಕೊಟ್ಟವರು ಇವತ್ತು ಬೀದಿ ಪಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೂರಿನ ಆಸೆಗೆ ಲಕ್ಷ ಲಕ್ಷ ಕೊಟ್ಟವರು ಇವತ್ತು ಬೀದಿ ಪಾಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 1996ರ ನಂತರ ಒಂದು ನಿವೇಶನವನ್ನ ಮಾಡ್ಕೊಂಡಿದ್ರು ಮುನಿಸೊನ್ನೇಗೌಡರು ಅನ್ನೋರು. 2 ಎಕರೆ 12 ಗುಂಟೆ ಜಾಗ ಮಾರಿದ್ರು ಮುನಿಸೊನ್ನೇಗೌಡರು. ಮನೆ ಆಸೆಗೋಸ್ಕರ ಲಕ್ಷ ಲಕ್ಷ ಕೊಟ್ಟು ಜಮೀನು ಮಾರಿ ಜಾಗ ತಗೊಂಡಿದ್ರು. ಇದೀಗ ಬಿಡಿಎ ಡೆಮಾಲಿಷನ್ ಮಾಡಿರೋದ್ರಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಸೂರು ಮಾಡ್ಕೊಳ್ಬೇಕು ಅಂತ ಹೇಳಿ ಆಸೆ ಪಟ್ಟು ಲಕ್ಷ ಲಕ್ಷ ಹಣವನ್ನ ಕೊಟ್ಟವರು ಇವತ್ತು ಬೀದಿ ಪಾಲಾಗುವಂತಹ ಪರಿಸ್ಥಿತಿ ಎದುರಾಗಿದೆ. ತಣಿಸಂದ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ನಿನ್ನೆ ಬುಲ್ಡೋಸರ್ಗಳ ಸದ್ದು ಜೋರಾಗೇ ಇತ್ತು. ಒಂದು ಕಡೆ ದಾಖಲೆ ಪತ್ರಗಳನ್ನ ನೋಡ್ತಾ ಇದ್ದೀರಿ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ತಣಿಸಂದ್ರದಲ್ಲಿ ಬಿಡಿಎಯಿಂದ ಅಕ್ರಮವಾಗಿ ನೆಲೆಸಿದ್ದಂತಹ ಮನೆಗಳನ್ನ ಡೆಮಾಲಿಷನ್ ಮಾಡಲಾಗಿದೆ. ಇಂದು ಅವರ ಪರಿಸ್ಥಿತಿ ಬೀದಿ ಪಾಲಾಗಿರುವಂತದ್ದು. ಸದ್ಯ ನಾನು ಇವಾಗ ಆ ಒಂದು ಸ್ಥಳದಲ್ಲಿ ಇದ್ದೀನಿ. ನೀವು ನೋಡ್ತಾ ಇರಬಹುದು, ಸರ್ವೆ ನಂಬರ್ 28/1, 28/2 ಒಟ್ಟು 2 ಎಕರೆ ಜಾಗದಲ್ಲಿ ಯಾರೆಲ್ಲ ಮನೆಗಳನ್ನ ಕಟ್ಕೊಂಡಿದ್ರು, ಜೊತೆಗೆ ಕಾರ್ ಶೆಡ್ ಆಗಿರಬಹುದು, ಪೀಠೋಪಕರಣಗಳ ಶೆಡ್, ಇದೆಲ್ಲವನ್ನು ಸೇರಿ ಒಟ್ಟು 22 ಕಟ್ಟಡಗಳನ್ನ ಡೆಮಾಲಿಷನ್ ಮಾಡಿರುವಂತದ್ದು. ಸದ್ಯ ಬಹುತೇಕವಾಗಿ ಇಲ್ಲಿ ನೆಲೆಸಿದಂತಹ ಜನರ ಜೀವನ ಇವಾಗ ಬೀದಿ ಪಾಲಾಗಿರುವಂತದ್ದು. ನೀವು ಗಮನಿಸ್ತಾ ಇರಬಹುದು, ಒಂದೊತ್ತಿನ ಊಟಕ್ಕೂ ಕೂಡ ಅವರೆಲ್ಲರೂ ಕೂಡ ಕಷ್ಟವನ್ನ ಪಡ್ತಾ ಇರುವಂತದ್ದು. ಇವರನ್ನೆಲ್ಲರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಬಹುತೇಕರು ಹೇಳ್ತಾ ಇರುವಂತದ್ದು, ನಾವು 12 ವರ್ಷದಿಂದ ಇದೀವಿ ಅಂತ ಹೇಳಿ. ಹಾಗಾದ್ರೆ 12 ವರ್ಷದಿಂದ ಇದೀವಿ ಅಂತ ಅಂದಾಗ ಬಿಡಿಎ ಈ ಹಿಂದೆ ಏನ್ ಮಾಡ್ತಾ ಇತ್ತು, ಇವ್ರು ಯಾರಿಗೂ ಕೂಡ ಅದನ್ನ ಮನವರಿಕೆ ಮಾಡುವಂತಹ ಪ್ರಯತ್ನಕ್ಕೆ ಹೋಗಿಲ್ವಾ ಏನು, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನೀವ್ ಎಷ್ಟು ವರ್ಷ ಆಯ್ತು ಬಂದು ಇಲ್ಲಿ? ನಾವು 15 ವರ್ಷ ಆಯ್ತು ಬಂದು. ನಾವು ಮನೆ ತಗೊಳ್ದೆ 15 ವರ್ಷ ಆಯ್ತು. ನಮ್ದು ಸ್ವಂತ ಮನ. ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಒಂದು ಇದು ಕೊಟ್ಟಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಹಂಗೆ ಬಂದು 6 ಗಂಟೆ ಮಲ್ಕೊಂಡಿದ್ದವ್ರನ್ನ ಆಚೆ ಕರೆಸಿ ನಾವು ಡೆಮಾಲಿಷನ್ ಮಾಡ್ಬೇಕು, ನೀವು ಖಾಲಿ ಮಾಡಿ ಅಂತ ಹೇಳಿದ್ದಾರೆ. ನಾವು ನಮ್ಮ ವಸ್ತುಗಳನ್ನ ಆಚೆಗಡೆ ಹಾಕ್ತಿವಿ ಅಂತ ಹೇಳಿದ್ಕೆ, ಇಲ್ಲ ನಮ್ಮ ಕಡೆಯಿಂದ ಬಂದಿದ್ದಾರೆ ಅವ್ರು ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಮ್ದು ಟಿವಿ ಹೊಸದಾಗಿ ವಸ್ತುಗಳೆಲ್ಲ ತಗೊಂಡು ಹೋದ್ರು. ಬೇಕಿಲ್ಲ ಅಂತ ವಸ್ತುಗಳ ಹಾಕ್ಬಿಟ್ಟು ಎತ್ಕೊಂಡು ಹೋಗಿದ್ದಾರೆ ಎಲ್ಲ. ಮೇಡಮ್, ನೀವು 15 ವರ್ಷದಿಂದ ಬಂದಿದೀವಿ, ಸ್ವಂತ ಮನೆ ಅಂತ ಹೇಳಿದ್ರೆ, ನೀವು ಬೇರೆಯವರಿಂದ ಮನೆ ತಗೊಂಡಿದ್ದ ಅಥವಾ ನೀವೇ ನೀವು ಕಟ್ಸ್ಕೊಂಡಿದ್ದ? ಇಲ್ಲ, ಬೇರೆಯವ್ರ ಹತ್ರ ಮುನ್ಸೊನ್ನೇಗೌಡ ಹತ್ರ ತಗೊಳಿದೀವಿ ನಾವು. ಪೇಪರ್ ಎಲ್ಲ ಕರೆಕ್ಟ್ ಪರ್ಫೆಕ್ಟ್ ಆಗೇ ಇದೆ. ಇವಾಗ ಈ ಖಾತಾ ಮಾಡು ಅಂದ್ರ ಹೇಳಿದ್ಕೆ ಇದು ಯಾರದು ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವ್ರು ಬಂದು ಅವ್ರನ್ನೂ ಹೇಳಿದ್ರು, ಈ ಖಾತಾ ಮಾಡಿದ್ರೆ ನಿಮ್ ಜಾಗ ಆಗುತ್ತೆ ಅಂತ ಹೇಳಿದ್ಕೆ ನಾವು ಈ ಖಾತಾನು ಮಾಡಿದ್ರು. ಕೃಷ್ಣ ಬೈರೇಗೌಡರು ಇಲ್ಲಿಗೆ ಬಂದು ಹೇಳಿದ್ರಾ? ಇಲ್ಲ, ಅವ್ರು ಅಲೌನ್ಸ್ ಮಾಡಿದ್ರು. ಇದು ಆಟೋನಲ್ಲಿ ಎಲ್ಲ ಅಲೌನ್ಸ್ ಮಾಡಿದ್ರು. ನಾವು ಏನ್ ಮಾಡಿದ್ರು, ಇದು ಬಂದು ಆಮೇಲೆ ನಮ್ದು ಇದು ಈ ಖಾತಾ ಐತೆ, ಟ್ಯಾಕ್ಸ್ ಕಟ್ಟಿದೀವಿ ನಾವು. ಇದು ಎಲ್ಲ ಇದ್ ಮಾಡಿದ್ದಾರೆ. ನೀರು ಕಾವೇರಿ ನೀರ್ ಬಂದಿದೆ, ರೋಡ್ ಬಂದಿದೆ, ಸ್ಯಾನಿಟರಿ ಬಂದಿದೆ. ಸುಮಯ್ಯ ಸುಲ್ತಾನ ಅಂತ. ಮೇಡಮ್, ನೀವ್ ಎಷ್ಟು ವರ್ಷ ಆಯ್ತು? ನಾವು ಬಂದು ಇಲ್ಲಿ ಸಾರೆಪಳ್ಳಿಗೆ ಬಂದು 10 ವರ್ಷ, ಈ ಮನೆಗ್ ಬಂದು 5 ವರ್ಷ. ನಾವು ಬಾಡಿಗೆಗೆ ಇರೋದು. ನಮ್ಗೆ ಟೈಮ್ ಕೊಟ್ಟಿದ್ರೆ ನಾವು ಏನಾದೊಂದು ಖಾಲಿ ಮಾಡ್ಕೊಂಡು ಹೋಗ್ತೈತಿ. ನನ್ಗೆ ಏನಿಲ್ಲ, ನನ್ ಪಾಪು ಹ್ಯಾಂಡಿಕಾಫು, ಮಾತ್ ಬರಲ್ಲ, ಕಿವಿ ಕೇಳ್ಸಲ್ಲ. ನನ್ ಪಾಪು ಮಿಷಿನ್ ನಾನ್ ತುಂಬಾ ಕಷ್ಟಪಟ್ಟು ನಾನ್ ತಗೊಂಡ್ ಬಂದೆ. ಆ ಮಿಷಿನ್ 2 ಕಳ್ದೋಗೈತೆ. ನಾನು ಆ ಮಿಷಿನ್ಗೋಸ್ಕರನೇ ನನ್ಗೆ ತುಂಬಾ ಬೇಜಾರಾಗ್ತಾ ಇರೋದು. ಚಿಕ್ಕ ಮಗು ಅವನು, ಗೊತ್ತಾ? ನಮ್ಗೆ ಒಂದ್ಸತಿ ಟೈಮ್ ಕೊಟ್ಟಿದ್ರೆ ನಾವು ನಮ್ಮ ವಸ್ತು ಭದ್ರವಾಗಿ ನಾವು ಜೋಪಾನ ಮಾಡ್ತಾ ಇದೀವಿ. ಹೇಳ್ತಾ ಇದಾರೆ, ಇಲ್ಲ ನಾವು 3 ದಿನದ ಹಿಂದೆನೆ ಬಂದು ನೋಟಿಸ್ ಅನ್ನ ಬಂದಿಲ್ಲ, ಯಾರು ಬಂದಿಲ್ಲ. ನಾವು ಕೆಲ್ಸಕ್ಕೆ ಹೋಗಿ ಬರ್ತೀವಲ್ಲ, ಯಾರು ಬಂದಿಲ್ಲ ಇಲ್ಲಿ. ಹಿಂಗೆ ಸುಳ್ಳು ಯಾರು ಮೇಲೆ ಹೇಳ್ಬಾರ್ದು. ಯಾರ್ದು ಹೋಗೈತೆ ಅವ್ರಿಗೆ ಹೊಟ್ಟೆ ಪಾಡು ಅವ್ರಿಗೆ ಗೊತ್ತು. ಎಲ್ಲವ್ರಿಗೆ ಏನೈತೆ ಹೇಳ್ತಾರೆ ಎಲ್ಲ. ಯಾವ್ದು ಏನು ಬಂದಿಲ್ಲ ನಮ್ಗೆ ಹೋಗೈತೆ, ನಮ್ಗೆ ಹೊಟ್ಟೆ ನಮ್ಗೆ ಉರಿತೈತೆ. ಸೊ ಇದಿಷ್ಟು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು, ಎಲ್ಲರೂ ಹೇಳ್ತಾ ಇರುವಂತದ್ದು. ನಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಇದೆ. ಪ್ರಮುಖವಾಗಿ ಈ ಖಾತಾ ಕಟ್ಟಿರೋದು ಇದೆ, ಟ್ಯಾಕ್ಸ್ ಕಟ್ತಾ ಇದೀವಿ ನಾವು, ಜೊತೆಗೆ ನಮಗೆ ಕರೆಂಟ್ ಬಿಲ್ ಆಗಿರ್ಬೋದು, ನೀರ್ ಬಿಲ್ ಆಗಿರ್ಬೋದು, ಇದೆಲ್ಲವೂ ಕೂಡ ಬರ್ತಾ ಇದೆ. 1996ರಲ್ಲೇ ನಾನು ಈ ಒಂದು ಜಾಗದಲ್ಲಿ ಮನೆಯನ್ನ ಕಟ್ಸಿದೀನಿ. 96ರಿಂದನೂ ಕೂಡ ನಾನು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀನಿ. ಆದ್ರೆ ಏಕಾಏಕಿ ಬಂದು ಈ ರೀತಿಯಲ್ಲಿ ಮನೆಯನ್ನ ಡೆಮಾಲಿಷನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಗೆ ಯಾವುದೇ ರೀತಿ ಸಮಯವನ್ನು ಕೊಟ್ಟಿರ್ಲಿಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ಬಿಡಿಎ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಒಂದು ವೇಳೆ ಇದು ಸರ್ಕಾರಿ ಜಾಗ ಆಯ್ತು ಅಂತ ಹೇಳಿದ್ರೆ ಇಲ್ಲಿರುವಂತಹ ಜನರಿಗೆ ಹೆಂಗಂದ್ರೆ ಈ ಖಾತಾ ಆಗಿರ್ಬಹುದು, ಟ್ಯಾಕ್ಸ್ ಆಗಿರ್ಬಹುದು, ಇದನ್ನೆಲ್ಲ ಯಾವ ಒಂದು ಮಾನದಂಡದ ಮೇಲೆ ಕಟ್ಟಿಸ್ಕೊಳ್ತಾ ಇದ್ರು. ಜೊತೆಗೆ ಇಲ್ಲಿರುವಂತಹ ನಿವಾಸಿಗಳಿಗೆ ಒಂದು ವೇಳೆ ಇದು ಸರ್ಕಾರಿ ಜಾಗ ಆಯ್ತು, ಅಕ್ರಮವಾಗಿ ಬಂದು ನೆಲೆಸಿದ್ರು ಅಂತ ಹೇಳಿದ್ರೆ ಒಂದು ವೇಳೆ ಅವರಿಗೆಲ್ಲರಿಗೂ ಕೂಡ ಕನೆಕ್ಷನ್ಸ್ ಗಳು ಅಂದ್ರೆ ಕರೆಂಟ್ ಬಿಲ್ ಆಗಿರಬಹುದು, ನೀರಿನ ಕನೆಕ್ಷನ್
ಡೊನೇಷನ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಯಾವ ಒಂದು ಮಾನದಂಡದ ಮೇಲೆ ಈಗ ಕೊಡ್ತಾ ಇದ್ರು ಅನ್ನೋದು ಕೂಡ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯ ಶಾಸಕರಾಗಿರ್ಬಹುದು, BDA ಆಗಿರ್ಬಹುದು, ಇದಕ್ಕೆ ಒಂದು ಸ್ಪಷ್ಟ ಉತ್ತರವನ್ನ ಕೊಡ್ಬೇಕಾಗತ್ತೆ. ಇಲ್ಲಿರುವಂತಹ ನಿವಾಸಿಗಳನ್ನ ಯಾವೊಂದು ಮಾನದಂಡದ ಮೇಲೆ ಅವರಿಗೆ ಇಲ್ಲಿ ಜಾಗವನ್ನ ಕೊಟ್ಟರು ಅಂತ ಹೇಳಿ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.